ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನ್ಮದಿನದ ಹಿನ್ನೆಲೆಯಲ್ಲಿ ಅವರ ಆರೋಗ್ಯ ಆಯುಷ್ಯಕ್ಕಾಗಿ ದೇವರಲ್ಲಿ ಪ್ರಾರ್ಥಿಸುವುದಾಗಿ ತುಮಕೂರಿನ ಸಿದ್ಧಗಂಗಾ ಮಠದ ಪೀಠಾಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ ತಿಳಿಸಿದ್ದಾರೆ. ದೂರದರ್ಶನದೊಂದಿಗೆ ಅವರು ಪ್ರಧಾನಿ ಮೋದಿ ಅವರು 2 ಬಾರಿ ಶ್ರೀಮಠಕ್ಕೆ ಭೇಟಿ ನೀಡಿದ್ದರು. ಇಲ್ಲಿನ ಮಕ್ಕಳೊಂದಿಗೆ ಕೆಲ ಸಮಯ ಕಳೆದರು. ಅದನ್ನು ಎಂದಿಗೂ ಮರೆಯಲಾಗದು. ಶಿವಕುಮಾರ ಸ್ವಾಮೀಜಿಗಳು ಹಾಗೂ ಮಠದೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದ್ದರು. ಮೋದಿ ಅವರು ದೂರದೃಷ್ಟಿ ನಾಯಕತ್ವವುಳ್ಳ ನಾಯಕರಾಗಿದ್ದು ಅವರು 2047ಕ್ಕೆ ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿಸಲು ಶ್ರಮಿಸುತ್ತಿದ್ದಾರೆ. ಅವರ ನಾಯಕತ್ವ ಹೀಗೆ ಮುಂದುವರಿಯಲಿ ಎಂದು ಆಶಿಸುವುದಾಗಿ ತಿಳಿಸಿದ್ದಾರೆ. ತೊಂದರೆ ಕೊಡುವಂತ ಕೆಲಸವನ್ನು ಭಾರತ ಮಾಡಿಲ್ಲ. ಶತ್ರು ರಾಷ್ಟ್ರವಾದರೂ ಕೂಡ ಅದಕ್ಕೆ ಏನಾದರೂ ಕಷ್ಟ ಬಂದಾಗ ಸಹಾಯದ ಕೈ ಚಾಚುವಂತಹ ಒಂದು ದೇಶ ಅದು ನಮ್ಮ ಭಾರತ ಅಂತ ಹೇಳಬೇಕಾಗಿರುವಂತಹದ್ದು. ಅದಕ್ಕಾಗಿ ಇದು ಭಾರತಕ್ಕೆ ಶಾಂತಿ ನೆಮ್ಮದಿ ಯಾವತ್ತೂ ಎಲ್ಲ ಪ್ರಪಂಚಕ್ಕೆ ಹಂಚುವಂತ ಕೆಲಸವನ್ನು ಮಾಡ್ತಾ ಇದೆ. ಅಂತಹ ಒಂದು ಭಾರತ ದೇಶದೊಳಗೆ ಇರುವಂಥ ಅನಿಷ್ಟಗಳು ದೂರ ಆಗಲಿ, ಒಳ್ಳೆ ವಾತಾವರಣ ಉಂಟಾಗಲಿ, ಎಲ್ಲರೂ ಕೂಡ ಸಹೋದರ ಭಾವನೆಯಿಂದ ಪ್ರೀತಿ ವಿಶ್ವಾಸದಿಂದ ಶಾಂತಿ ನೆಮ್ಮದಿಯಿಂದ ಬದುಕುವ ವಾತಾವರಣ ಉಂಟಾಗಲಿ ಅಂತ ಹಾರೈಸ್ತಾ ಮತ್ತೊಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತೇವೆ.